ಕಳೆದ 2-3 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ಪೆಟ್ರೋಲ್ ಕಳ್ಳರಿಗೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಅನುಮಾನಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ನಗರದಲ್ಲಿ ಮತ್ತೆ ಪೆಟ್ರೋಲ್ ಕಳ್ಳರು ಪೆಟ್ರೋಲನ್ನು ಕದಿಯುತ್ತಿರುವಂತಹ ಕೆಲವೊಂದಷ್ಟು CCTV ದೃಶ್ಯಗಳಿಗಾಗಲೇ ಲಭ್ಯ ಆಗಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಏನು ನಿಲ್ಲಿಸಿದಂತಹ ಆ ಬೈಕಿನಲ್ಲಿ ಸುಮಾರು 3 ಲೀಟರ್, ಒಂದು ಬೈಕಿನಲ್ಲಿ, ಇನ್ನೊಂದು ಬೈಕಿನಲ್ಲಿ 2 ಲೀಟರ್, ಒಟ್ಟು 5 ಲೀಟರ್ ಪೆಟ್ರೋಲನ್ನು ಕದ್ಕೊಂಡು ಹೋಗುವಂಥ ಕೆಲಸ ಇಲ್ಲಿ ಆಗಿರುವಂಥದ್ದು. ಪ್ರಮುಖವಾಗಿ ರಾತ್ರಿ ವೇಳೆ ಏನು ಬಂದಂಥ ಇಬ್ಬರು ಪೆಟ್ರೋಲ್ ಕಳ್ಳರು ಬೈಕ್ ಮೇಲೆ ಬಂದು ಮೊದಲು ಒಂದು 2 ಲೀಟರ್ ಬಾಟ್ಲಲ್ಲಿ ಪೆಟ್ರೋಲ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಮತ್ತೊಂದೇ ಸಾರಿ ಮರಳಿ ಬಂದು ಮತ್ತೊಮ್ಮೆ ಪೆಟ್ರೋಲನ್ನು ತೆಗೆದುಕೊಂಡು ಹೋಗುವ ಮೂಲಕ ಆ CC ಕ್ಯಾಮ್ರಾಗೆ ಒಂದು ಪೋಸ್ ಕೊಡೋದು ಮತ್ತು ಅವ್ರ ಮನೆಯಲ್ಲಿ ನಾಯಿ ಬೊಗಳ್ತಿರೋದಕ್ಕೂ ಕೂಡ ಏನು ಆ ನಾಯಿಗೆ ಒಂದು ಅಣಕಿಸುವಂತಹ ಆ ಒಂದು ಪ್ರವೃತ್ತಿಯಿಂದ ಏನು ಕಳ್ಳರು ತಮ್ಮ ಒಂದು ಆ್ಯಟಿಟ್ಯೂಡನ್ನು ತೋರಿಸಿ ಹೋಗಿರುವಂಥದ್ದು. ಅದೇನು ಮಾಡ್ಕೊತಿರೋ ಮಾಡಿಕೊಡ್ರಿ ಅನ್ನೋ ಲೆಕ್ಕಕ್ಕೆ CC ಕ್ಯಾಮ್ರಾ ಮತ್ತು ಆ ನಾಯಿಗೆ ಒಂದು ಸಿಗ್ನಲ್ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿ 2 ಬೈಕ್ಗಳಲ್ಲಿ ಪೆಟ್ರೋಲ್ ಈಗಾಗಲೇ ಕಳ್ತಾನೆ ಅಂತ. ಬಟ್ ಇದು ವಿಷಯ ಸಣ್ಣದೇ ಇರ್ಬೋದು, ಪೆಟ್ರೋಲ್ ಕಳ್ಳತನ ಚಿಕ್ಕದೇ ಆಗಿರ್ಬೋದು. ಆದರೆ ನಿಜಕ್ಕೂ ಏನು ಈ ಬಾರಂಗಳನ್ನಂಥ ಅನಿಲ್ ಬಾರಂಗಳನ್ನಂಥವ್ರು ನಿಜಕ್ಕೂ ಅವರು ಸಮಾಜ ಸೇವಕರು, ಅವರು ರಕ್ತದಾನಿಗಳು. ಮತ್ತು ಎಲ್ಲೇ ದುರ್ಘಟನೆಗಳು ನಡೆದ್ರು ಸಹ ಏಕಾಕಿ ಅವ್ರು ಹೋಗ್ತಾರೆ. ಅವ್ರಿಗೆ ಯಾವುದೇ ಆಗಲಿಲ್ಲ, ರಾತ್ರಿ ಇಲ್ಲ, ಯಾವುದೇ ಸಂದರ್ಭದಲ್ಲೂ ಫೋನ್ ಬಂದರೂ ಸಹ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಯಾವುದಾದ್ರೂ ಅಕಸ್ಮಾತ್ ರಕ್ತದಾನಕ್ಕೆ ಏನಾದರೂ ಫೋನ್ ಬಂದಿದ್ರೆ ಏನು ಸರ್ ಕತೆ, ಪಾಪ ಅವ್ರಿಗೆ ಸಮಸ್ಯೆ ಆಗ್ತಾಯಿತ್ತು, ಆದರೆ ಅವತ್ತು ಅದೃಷ್ಟಕ್ಕೆ ಯಾವುದೇ ಫೋನ್ ಬರಲಿಲ್ಲ ಅನ್ನುವಂಥ ಮಾತನ್ನು ಅವ್ರಿಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆ ಅಂದರೆ 2 ವರ್ಷಗಳ ಹಿಂದೆ ಸಾಕಷ್ಟು ದಾವಣಗೆರೆ ನಗರದಾದ್ಯಂತ ಸಾಕಷ್ಟು ಕಳ್ಳತನ ಪ್ರಕರಣಗಳು ನಡೀತಾ ಇತ್ತು. ಮನೆ ಮುಂದೆ ನಿಲ್ಲಿಸಿದಂಥ ಬೈಕ್ಗಳಲ್ಲಿನ ಆ ಪೆಟ್ರೋಲ್ ಪೈಪ್ಗಳನ್ನ ಕಟ್ ಮಾಡಿರ್ಬೋದು, ಅಥವಾ ಅದನ್ನು ಪೈಪನ್ನು ತೆಗೆದು ಪೆಟ್ರೋಲನ್ನು ಕದಿಯುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಪೊಲೀಸರು ಸಾಕಷ್ಟು ಆಕೃತಿಯಾಗಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಿದರು. CC ಕ್ಯಾಮ್ರಾ ಅಳವಡಿಕೆಗಳನ್ನು ಮಾಡಿದ್ರು, ಹೆಚ್ಚು ಬೀಟ್ಗಳನ್ನ ಏನೋ ಒಂದು ನಿಯೋಜನೆ ಮಾಡುವಂಥ ಕೆಲಸ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪ್ರಕರಣಗಳು ಸಹ ಆ ಸಂದರ್ಭದಲ್ಲಿ ದಾಖಲಾಗಿ ಕೆಲವಷ್ಟು ಜನಕ್ಕೆ ಅಂದರೆ ಪೆಟ್ರೋಲ್ ಕಳ್ಳರಿಗೆ ಶಿಕ್ಷೆ ಆಗುವಂಥ ಕೆಲಸವಾಗಿತ್ತು. ಅದಾದ ನಂತರ ಎಲ್ಲೋ ಒಂದು ಕಡೆಗೆ ಒಂದು 2 ರಿಂದ 2.5 ವರ್ಷ ಸೈಲೆಂಟಾಗಿ ಅಂದರೆ ಯಾವುದೇ ಪ್ರಕಾರಗಳು ಕಂಡು ಬಂದಿರಲಿಲ್ಲ. ಆದರೆ ಮತ್ತೆ ಇತ್ತೀಚೆಗೆ ಏನು ಈ ಪೆಟ್ರೋಲ್ ಮನೆ ಮುಂದೆ ನಿಲ್ಲಿಸುವಂಥ ಬೈಕ್ ಪೆಟ್ರೋಲ್ ಕದಿಯುವಂತಹ ಪ್ರವೃತ್ತಿ ಆರಂಭ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮತ್ತೆ ಪೆಟ್ರೋಲ್ ಕಳ್ಳರು ಫೀಲ್ಡ್ ಇಳಿದ್ರೆ ಅನ್ನುವಂತಹ ಸಾಕಷ್ಟು ಅನುಮಾನಕ್ಕೆ ಕಾಡ್ತಿರುವಂಥದ್ದು. ಇದೇ ವಿಚಾರಕ್ಕೇನು ದಾವಣಗೆರೆ ನಗರದಲ್ಲಿ ಮನೆ ಮುಂದೆ ಬೈಕ್ ನಿಲ್ಲಿಸೋಕ್ಕೆ ಏನು ಇಲ್ಲಿಯ ಜನರು ಸಹ ಸಾಕಷ್ಟು ಆತಂಕ ಪಡುವಂಥ ಪರಿಸ್ಥಿತಿ ಸಹ ನಿರ್ಮಾಣ ಆಗಿರುವಂಥದ್ದು. ಇನ್ನು ಆ ದಾವಣಗೆರೆಯವರಂಥ ಅನಿಲ್ ಬಾರಂಗಳವರು ಸಹ ನಮ್ಮ ಜೊತೆ ಇದ್ದಾರೆ. ಇವರದೇ ಬೈಕಿನ ಪೆಟ್ರೋಲ್ನ ಕದಿಯುವಂಥ ಕೆಲಸ ಆಗಿರುವಂಥದ್ದು. ಅವ್ರು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇದು ರಾತ್ರಿ ನಡೆದಿರುವಂಥ ಘಟನೆ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಸಾಕಷ್ಟು ಕಳ್ಳತನ ಪ್ರಕರಣಗಳಿದ್ದವು, ನಡುವೆ ಕಡಿಮೆ ಆಗಿತ್ತು, ಮತ್ತು ಈಗ ಎಲ್ಲೋ ಒಂದು ಕಡೆಗೆ ಆರಂಭ ಆಯ್ತು ಅನ್ನುವಂಥ ಅನುಮಾನ ಕಾಡ್ತಿರುವಂಥದ್ದು. ಏನು ಹೇಳ್ತೀರಾ ಸರ್ ಇದು? ಹೌದು, ಏನಂದರೆ ರಾತ್ರಿ ನಾವು ನಾನಲ್ದಲ್ಲಿ ಎಲ್ಲರೂ ಸಹಜವಾಗಿ ಮನೆ ಹೊರಗೆ ದ್ವಿಚಕ್ರ ವಾಹನ ನಿಲ್ಲಿಸ್ತಾರೆ. ಸೊ ಅವ್ರವ್ರ ಆಫೀಸಿಗೆ ಹೋಗ್ಬಂದು ಏನೇ ಕೆಲಸ ಮುಗಿಸ್ಕೊಂಡು ರಾತ್ರಿ ಹೊರಗೆ ನಿಲ್ಲಿಸಿದಾಗ ರಾತ್ರಿ 12:50ಕ್ಕೆ ನಾನು ಅದಕ್ಕೋಸ್ಕರನೇ ಮನೆಯಲ್ಲಿ ಒಟ್ಟು 7 CC ಕ್ಯಾಮ್ರಾ ಹಾಕಿದ್ರು. ಆ ಕ್ಯಾಮ್ರಾ ನೋಡಿಕೊಂಡು ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಪೆಟ್ರೋಲ್ ಲಾಕು ಹಾಕಿದ್ದೀನಿ ನಾನು. ಪೆಟ್ರೋಲ್ ಲಾಕ್ ಹಾಕಿದ್ರು, ಪೆಟ್ರೋಲ್ ಲಾಕನ್ನು ಬಿಟ್ಟು ಡೈರೆಕ್ಟ್ ಪೈಪನ್ನು ಕಟ್ ಮಾಡಿ ನನ್ನ ಗಾಡಿಯಲ್ಲಿದ್ದಂಥ 3 ಲೀಟ್ರ್ ಪೆಟ್ರೋಲು ಮತ್ತು ಪಕ್ಕದಲ್ಲಿ ನಮ್ಮ ಸ್ನೇಹಿತರು ನಿಲ್ಲಿಸಿದಂಥ ಅದರಲ್ಲೂ ಒಂದು 2 ಲೀಟ್ರ್ ಪೆಟ್ರೋಲ್ ಕತ್ಕೊಂಡು ಹೋಗಿದ್ದಾರೆ. ಏನಾಗ್ತಿದೆ ಅಂದರೆ ಬರ್ತಾ ಬರ್ತಾ ಜನಕ್ಕೆ ಸುರಕ್ಷತೆ ಕಮ್ಮಿ ಆಗ್ತಿದೆ. ಮೊದಲೆಲ್ಲ ನಮಗೆ ಪೊಲೀಸ್ನವ್ರು ಬೀಟ್ ಬರ್ತಾಯಿದ್ದು, ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವ್ರು ಬೀಟ್ ಕಮ್ಮಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಏನಂದರೆ ಸ್ವಲ್ಪ ಬಿಗಿ ಮಾಡಬೇಕು. ಯಾಕಂದರೆ ಅವರು ಬಂದು ನಿಂತು ನಮ್ಮ ಮನೆ ಮುಂದೆ ನಿಂತು 2-3 ಸಲಕ್ಕೆ ಬರ್ತಾರೆ. ಆಮೇಲೆ ಬಾಟ್ಲ್ ನಮ್ಮ ನಾಯಿ ಬೊಗಳ್ಬೇಕಾದ್ರೆ ನಾಯಿಗೆ ಬಾಟ್ಲ್ ತೋರಿಸ್ತಾರೆ. ಏನು ಮಾಡ್ಕೊತೀವಿ ಅಂದರೆ ಮಾಡ್ಕೊಂಡು, ಏನು ಮಾಡೋಕ್ಕಲ್ಲ, ಪೆಟ್ರೋಲ್ ತೊಗೋದು ಅಂದರೆ ಆ ಧೈರ್ಯವಾಗಿ ಬೇರೆಯವ್ರ ಮನೆ ಮುಂದೆ ಬಂದು ನಿಂತು ಪೆಟ್ರೋಲ್ ಕದಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಾವಣಗೆರೆ ನಗರದಲ್ಲಿ ಸುರಕ್ಷತೆ ಕೊಡಬೇಕಾಗಿತ್ತು, ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದೇನು ಅಂದರೆ ನಮಗೆ ರಕ್ತದಾನಿಗಳಿಗೆ ಎನಿ ಟೈಮ್ ಯಾವಾಗಾದರೂ ನಮಗೆ ಕಾಲ್ ಬಂದು ನಾವು ಹೋಗಬೇಕಾಗತ್ತೆ ಬ್ಲಡ್ ಬ್ಯಾಂಕಿಗೆ. ಆ ಸಂದರ್ಭದಲ್ಲಿ ಅವತ್ತಿನ ದಿನ ನನಗೆ ಬರಲಿಲ್ಲ, ಇಲ್ಲಾಂದರೆ ನನಗೆ ಭಾಳ ಸಮಸ್ಯೆ ಆಗ್ತಿತ್ತು. ಸೊ ಹಾಗಾಗಿ ಪೊಲೀಸರೆಲ್ಲ ಒಂದು ಮನವಿ, ದಯವಿಟ್ಟು ಬೀಟ್ ಹಾಕಲಿ. ಆಮೇಲೆ 10-11 ಗಂಟೆ ಮೇಲೆ ಜನ ಓಡಾಡೋಣ, ದಯವಿಟ್ಟು ಎಲ್ಲೆಲ್ಲೋ ಕಟ್ಟೆ ಮೇಲೆಲ್ಲೋ ಕೂತಿರ್ತಾರೆ, ಅವ್ರನ್ನ ಕೇಳೋದ್ರಲ್ಲಿ ಭಾಳ ಅರ್ಥ ಇದೆ ಅನ್ಕೋತೀನಿ. ಅವ್ರ ಮನೆ ಬಿಟ್ಟು ಬೇರೆ ಎಲ್ಲೋ ಬಂದು ಕಟ್ಟೆ ಮೇಲೆ ಕೂತಿರ್ತಾರೆ, ಅವ್ರಿಗೆ ಕೇಳ್ದ ಅಂದರೆ ನಾವು ವಾಕಿಂಗ್ ಬಂದ್ವಿ ಅಂತಾರೆ. ಸೊ ಈ ಸುರಕ್ಷತೆ ಕಮ್ಮಿ ಆಗ್ತಾಯಿದೆ. ಹಾಗಾಗಿ ನಮ್ಮ ಮನವಿ ಏನು ಅಂದರೆ ಮುಂದಿನ ದಿನಗಳಲ್ಲಿ ಇದೇನು ಏನು ಪೆಟ್ರೋಲ್ ಅಂತಲೇ ನಾವು ಒಂದು ದೊಡ್ಡ ಇಶ್ಯೂ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಬೈಕು ಕದಿಬೋದು, ಮನೆಗೆ ಬಂದು ಕಳ್ತನ ಮಾಡ್ಬೋದು. ಇವರೇ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹೌದಾ? ಯಾಕಂದ್ರೆ ಧೈರ್ಯವಾಗಿ ಅವ್ರು ಮನೆಗೆ ಬಂದು ನಿಂತು ಕದಿತಾರೆ ಅನ್ಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ಮನೆಗೆ ಬಂದು ಬಾಗಿಲು ಹೊಡಿಬೋದು, ಯಾರು ಕೇಳಲ್ಲ. ಯಾಕಂದ್ರೆ CC ಕ್ಯಾಮ್ರಾಗೆ ಅವ್ರಿಗೇನು ಹೆದರಿಕೆನೇ ಇಲ್ಲ. ಆ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ರಕ್ಷಣೆ ಕೊಡಬೇಕಾಗಿ, ಆ ಬೀಟನ್ನು ಹೆಚ್ಚಿಗೆ ಮಾಡಬೇಕಾಗಿ ಇದ್ರ ಮೂಲಕ ರಿಪಬ್ಲಿಕ್ ಚಾನಲ್ ಮೂಲಕ ನಾನು ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದೇನೆ.
ಏನು ಇದಿಷ್ಟು ಅನಿಲ್ ಬಾಳಂಗರವರ ಮಾತಾಗಿತ್ತು. ಅವ್ರು ನಿಜಕ್ಕೆ ಹೇಳ್ತಿರುವಂಥದ್ದು ಏನು, ಇದು ಪೆಟ್ರೋಲ್ ಇಟ್ಸ್ ಅ ಸ್ಮಾಲ್ ಇಶ್ಯೂ. ಇದು ಸಣ್ಣ ವಿಷಯ ಅಂತ ಕೈ ಬಿಡೋ ಆಗಿಲ್ಲ. ಮುಂದೆ ಇದೇ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ಬೈಕನ್ನು ಕದ್ಕೊಂಡು ಹೋಗುವಂತಹ ಪ್ರಯತ್ನ ಸಹ ಮಾಡ್ಬೋದು. ಯಾಕಂತಂದರೆ ಮನೆಯಲ್ಲಿ ನಾಯಿ ಇದೆ ಮತ್ತು CC ಕ್ಯಾಮ್ರಾ ಇದೆ. ಅಷ್ಟಾದರೂ ಆ ಕಳ್ಳರಿಗೆ ಭಯ ಇಲ್ಲ. ಆ ಕಳ್ಳರಿಗೆ ಭಯ ಮೂಡಿಸುವಲ್ಲಿ ಪೊಲೀಸ್ ಮುಂದಾಗಬೇಕು ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಇನ್ನೊಂದು ಎಲ್ಲೊಂದು ಕಡೆಗೇನು ಆ ಪೊಲೀಸರು ಸಹ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕು. ಪೊಲೀಸರು ಏನಾದರೂ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ ನಿಜಕ್ಕೂ ಇದು ಮತ್ತೆ ಈ ಪೆಟ್ರೋಲ್ ಕಳ್ಳರ ಒಂದು ಜಾಲ ಬೆಳೆಯೋದ್ರಲ್ಲಿ ಏನು ಡೌಟೇ ಇಲ್ಲ. ಅದ್ರ ಜೊತೆಗೆ ಮತ್ತೆ ಅವರು ಫೀಲ್ಡ್ಗೆ ಇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕಳೆದ 2-3 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ಪೆಟ್ರೋಲ್ ಕಳ್ಳರಿಗೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಅನುಮಾನಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ನಗರದಲ್ಲಿ ಮತ್ತೆ ಪೆಟ್ರೋಲ್ ಕಳ್ಳರು ಪೆಟ್ರೋಲನ್ನು ಕದಿಯುತ್ತಿರುವಂತಹ ಕೆಲವೊಂದಷ್ಟು CCTV ದೃಶ್ಯಗಳಿಗಾಗಲೇ ಲಭ್ಯ ಆಗಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಏನು ನಿಲ್ಲಿಸಿದಂತಹ ಆ ಬೈಕಿನಲ್ಲಿ ಸುಮಾರು 3 ಲೀಟರ್, ಒಂದು ಬೈಕಿನಲ್ಲಿ, ಇನ್ನೊಂದು ಬೈಕಿನಲ್ಲಿ 2 ಲೀಟರ್, ಒಟ್ಟು 5 ಲೀಟರ್ ಪೆಟ್ರೋಲನ್ನು ಕದ್ಕೊಂಡು ಹೋಗುವಂಥ ಕೆಲಸ ಇಲ್ಲಿ ಆಗಿರುವಂಥದ್ದು. ಪ್ರಮುಖವಾಗಿ ರಾತ್ರಿ ವೇಳೆ ಏನು ಬಂದಂಥ ಇಬ್ಬರು ಪೆಟ್ರೋಲ್ ಕಳ್ಳರು ಬೈಕ್ ಮೇಲೆ ಬಂದು ಮೊದಲು ಒಂದು 2 ಲೀಟರ್ ಬಾಟ್ಲಲ್ಲಿ ಪೆಟ್ರೋಲನ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಮತ್ತೊಂದೇ ಸಾರಿ ಮರಳಿ ಬಂದು ಮತ್ತೊಮ್ಮೆ ಪೆಟ್ರೋಲನ್ನು ತೆಗೆದುಕೊಂಡು ಹೋಗುವ ಮೂಲಕ ಆ CC ಕ್ಯಾಮ್ರಾಗೆ ಒಂದು ಪೋಸ್ ಕೊಡೋದು ಮತ್ತು ಅವ್ರ ಮನೆಯಲ್ಲಿ ನಾಯಿ ಬೊಗಳ್ತಿರೋದಕ್ಕೂ ಕೂಡ ಏನು ಆ ನಾಯಿಗೆ ಒಂದು ಅಣಕಿಸುವಂತಹ ಆ ಒಂದು ಪ್ರವೃತ್ತಿಯಿಂದ ಏನು ಕಳ್ಳರು ತಮ್ಮ ಒಂದು ಆ್ಯಟಿಟ್ಯೂಡನ್ನು ತೋರಿಸಿ ಹೋಗಿರುವಂಥದ್ದು. ಅದೇನು ಮಾಡ್ಕೊತೀರೋ ಮಾಡಿಕೊಡ್ರಿ ಅನ್ನೋ ಲೆಕ್ಕಕ್ಕೆ CC ಕ್ಯಾಮ್ರಾ ಮತ್ತು ಆ ನಾಯಿಗೆ ಒಂದು ಸಿಗ್ನಲ್ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇನ್ನು ಇದು ಇಲ್ಲಿ 2 ಬೈಕ್ಗಳಲ್ಲಿ ಪೆಟ್ರೋಲ್ ಈಗಾಗಲೇ ಕಳ್ತನ ಇದೆ. ಬಟ್ ಇದು ವಿಷಯ ಸಣ್ಣದೇ ಇರ್ಬೋದು, ಪೆಟ್ರೋಲ್ ಕಳ್ತನ ಚಿಕ್ಕದೇ ಆಗಿರ್ಬೋದು. ಆದರೆ ನಿಜಕ್ಕೂ ಏನು ಈ ಬಾರಂಗಳನ್ನಂಥ ಅನಿಲ್ ಬಾರಂಗಳನ್ನಂಥವ್ರು ನಿಜಕ್ಕೂ ಅವರು ಸಮಾಜ ಸೇವಕರು, ಅವರು ರಕ್ತದಾನಿಗಳು. ಮತ್ತು ಎಲ್ಲೇ ದುರ್ಘಟನೆಗಳು ನಡೆದ್ರು ಸಹ ಏಕಾಕಿ ಅವ್ರು ಹೋಗ್ತಾರೆ. ಅವ್ರಿಗೆ ಯಾವುದೇ ಆಗಲಿಲ್ಲ, ರಾತ್ರಿ ಇಲ್ಲ, ಯಾವುದೇ ಸಂದರ್ಭದಲ್ಲೂ ಫೋನ್ ಬಂದರೂ ಸಹ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಯಾವುದಾದ್ರೂ ಅಕಸ್ಮಾತ್ ರಕ್ತದಾನಕ್ಕೆ ಏನಾದರೂ ಫೋನ್ ಬಂದಿದ್ರೆ ಏನು ಸರ್ ಕತೆ, ಪಾಪ ಅವ್ರಿಗೆ ಸಮಸ್ಯೆ ಆಗ್ತಾಯಿತ್ತು. ಆದರೆ ಅವತ್ತು ಅದೃಷ್ಟಕ್ಕೆ ಯಾವುದೇ ಫೋನ್ ಬರಲಿಲ್ಲ ಅನ್ನುವಂಥ ಮಾತನ್ನು ಅವ್ರಿಗಾಗಲೇ ಹೇಳ್ತಿರುವಂಥದ್ದು. ಒಟ್ಟಾರೆಗೆ ಅಂದರೆ 2 ವರ್ಷಗಳ ಹಿಂದೆ ಸಾಕಷ್ಟು ದಾವಣಗೆರೆ ನಗರದಾದ್ಯಂತ ಸಾಕಷ್ಟು ಕಳ್ಳತನ ಪ್ರಕರಣಗಳು ನಡೀತಾ ಇತ್ತು. ಮನೆ ಮುಂದೆ ನಿಲ್ಲಿಸಿದಂಥ ಬೈಕ್ಗಳಲ್ಲಿನ ಆ ಪೆಟ್ರೋಲ್ ಪೈಪ್ಗಳನ್ನ ಕಟ್ ಮಾಡಿರ್ಬೋದು, ಅಥವಾ ಅದನ್ನು ಪೈಪನ್ನು ತೆಗೆದು ಪೆಟ್ರೋಲನ್ನು ಕದಿಯುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಪೊಲೀಸರು ಸಾಕಷ್ಟು ಆ ಕೃತ್ಯಕ್ಕೆ ಒಂದಷ್ಟು ಜಾಗೃತಿಯನ್ನು ಮೂಡಿಸಿದರು. CC ಕ್ಯಾಮ್ರಾ ಅಳವಡಿಕೆಗಳನ್ನು ಮಾಡಿದ್ರು, ಹೆಚ್ಚು ಬೀಟ್ಗಳನ್ನ ಏನೋ ಒಂದು ನಿಯೋಜನೆ ಮಾಡುವಂಥ ಕೆಲಸ ಮಾಡಿದರು. ಈ ಹಿನ್ನೆಲೆಯಲ್ಲಿ ಒಂದು ಕೆಲವೊಂದಷ್ಟು ಪ್ರಕರಣಗಳು ಸಹ ಆ ಸಂದರ್ಭದಲ್ಲಿ ದಾಖಲಾಗಿ ಕೆಲವಷ್ಟು ಜನಕ್ಕೆ ಅಂದರೆ ಪೆಟ್ರೋಲ್ ಕಳ್ಳರಿಗೆ ಶಿಕ್ಷೆ ಆಗುವಂಥ ಕೆಲಸವಾಗಿತ್ತು. ಅದಾದ ನಂತರ ಎಲ್ಲೊಂದು ಕಡೆಗೆ ಒಂದು 2ರಿಂದ 2.5 ವರ್ಷ ಸೈಲೆಂಟಾಗಿ ಅಂದರೆ ಯಾವುದೇ ಪ್ರಕರಣಗಳು ಕಂಡು ಬಂದಿರಲಿಲ್ಲ. ಆದರೆ ಮತ್ತೆ ಇತ್ತೀಚೆಗೆ ಏನು ಈ ಪೆಟ್ರೋಲ್ ಮನೆ ಮುಂದೆ ನಿಲ್ಲಿಸುವಂಥ ಬೈಕ್ ಪೆಟ್ರೋಲ್ ಕದಿಯುವಂತಹ ಪ್ರವೃತ್ತಿ ಆರಂಭ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮತ್ತೆ ಪೆಟ್ರೋಲ್ ಕಳ್ಳರು ಫೀಲ್ಡ್ಗೆ ಇಳಿದ್ರೆ ಅನ್ನುವಂತಹ ಸಾಕಷ್ಟು ಅನುಮಾನಕ್ಕೆ ಕಾಡ್ತಿರುವಂಥದ್ದು. ಇದೇ ವಿಚಾರಕ್ಕೇನು ದಾವಣಗೆರೆ ನಗರದಲ್ಲಿ ಮನೆ ಮುಂದೆ ಬೈಕ್ ನಿಲ್ಲಿಸೋಕ್ಕೆ ಏನು ಇಲ್ಲಿಯ ಜನರು ಸಹ ಸಾಕಷ್ಟು ಆತಂಕ ಪಡುವಂಥ ಪರಿಸ್ಥಿತಿ ಸಹ ನಿರ್ಮಾಣ ಆಗಿರುವಂಥದ್ದು. ಇನ್ನು ಆ ದಾವಣಗೆರೆಯವರಂಥ ಅನಿಲ್ ಬಾರಂಗಳವರು ಸಹ ನಮ್ಮ ಜೊತೆ ಇದ್ದಾರೆ. ಇವರದೇ ಬೈಕಿನ ಪೆಟ್ರೋಲನ್ನು ಕದಿಯುವಂಥ ಕೆಲಸ ಆಗಿರುವಂಥದ್ದು. ಅವ್ರು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಸರ್. ಇದು ರಾತ್ರಿ ನಡೆದಿರುವಂಥ ಘಟನೆ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಸಾಕಷ್ಟು ಕಳ್ಳತನ ಪ್ರಕರಣಗಳಿದ್ದವು, ನಡುವೆ ಕಡಿಮೆ ಆಗಿತ್ತು, ಮತ್ತು ಈಗ ಎಲ್ಲೋ ಒಂದು ಕಡೆಗೆ ಆರಂಭ ಆಯ್ತು ಅನ್ನುವಂಥ ಅನುಮಾನ ಕಾಡ್ತಿರುವಂಥದ್ದು. ಏನು ಹೇಳ್ತೀರಾ ಸರ್ ಇದು? ಹೌದು. ಏನಂದರೆ ರಾತ್ರಿ ನಾವು ನಾನಲ್ದಲ್ಲಿ ಎಲ್ಲರೂ ಸಹಜವಾಗಿ ಮನೆ ಹೊರಗೆ ದ್ವಿಚಕ್ರ ವಾಹನ ನಿಲ್ಲಿಸ್ತಾರೆ. ಸೊ ಅವ್ರವ್ರ ಆಫೀಸಿಗೆ ಹೋಗ್ಬಂದು ಏನೇ ಕೆಲಸ ಮುಗಿಸ್ಕೊಂಡು ರಾತ್ರಿ ಹೊರಗೆ ನಿಲ್ಲಿಸಿದಾಗ ರಾತ್ರಿ 12:50ಕ್ಕೆ ನಾನು ಅದಕ್ಕೋಸ್ಕರನೇ ಮನೆಯಲ್ಲಿ ಒಟ್ಟು 7 CC ಕ್ಯಾಮ್ರಾ ಹಾಕಿದ್ರು. ಆ ಕ್ಯಾಮ್ರಾ ನೋಡಿಕೊಂಡು ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಪೆಟ್ರೋಲ್ ಲಾಕು ಹಾಕಿದ್ದೀನಿ ನಾನು. ಪೆಟ್ರೋಲ್ ಲಾಕ್ ಹಾಕಿದ್ರು. ಪೆಟ್ರೋಲ್ ಲಾಕನ್ನು ಬಿಟ್ಟು ಡೈರೆಕ್ಟ್ ಪೈಪನ್ನು ಕಟ್ ಮಾಡಿ ನನ್ನ ಗಾಡಿಯಲ್ಲಿದ್ದಂಥ 3 ಲೀಟ್ರ್ ಪೆಟ್ರೋಲು ಮತ್ತು ಪಕ್ಕದಲ್ಲಿ ನಮ್ಮ ಸ್ನೇಹಿತರು ನಿಲ್ಲಿಸಿದಂಥ ಅದರಲ್ಲೂ ಒಂದು 2 ಲೀಟ್ರ್ ಪೆಟ್ರೋಲ್ ಕತ್ಕೊಂಡು ಹೋಗಿದ್ದಾರೆ. ಏನಾಗ್ತಿದೆ ಅಂದರೆ ಬರ್ತಾ ಜನಕ್ಕೆ ಸುರಕ್ಷತೆ ಕಮ್ಮಿ ಆಗ್ತಿದೆ. ಮೊದಲೆಲ್ಲ ನಮಗೆ ಪೊಲೀಸ್ನವ್ರು ಬೀಟ್ ಬರ್ತಾಯಿದ್ದು, ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವ್ರ ಬೀಟ್ ಕಮ್ಮಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಏನಂದರೆ ಸ್ವಲ್ಪ ಬಿಗಿ ಮಾಡ್ಬೇಕು. ಯಾಕಂದರೆ ಅವರು ಬಂದು ನಿಂತು ನಮ್ಮ ಮನೆ ಮುಂದೆ ನಿಂತು 2-3 ಸಲ ಬರ್ತಾರೆ. ಆಮೇಲೆ ಬಾಟ್ಲ್ ನಮ್ಮ ನಾಯಿ ಬೊಗಳ್ಬೇಕಾದ್ರೆ ನಾಯಿಗೆ ಬಾಟ್ಲ್ ತೋರಿಸ್ತಾರೆ. ಏನು ಮಾಡ್ಕೊತೀಯ ಅಂದರೆ ಮಾಡ್ಕೊಂಡು, ಏನು ಮಾಡೋಕ್ಕಲ್ಲ, ಪೆಟ್ರೋಲ್ ತೊಗೋದು ಅಂದರೆ ಆ ಧೈರ್ಯವಾಗಿ ಬೇರೆಯವ್ರ ಮನೆ ಮುಂದೆ ಬಂದು ನಿಂತು ಪೆಟ್ರೋಲ್ ಕದಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಾವಣಗೆರೆ ನಗರದಲ್ಲಿ ಸುರಕ್ಷತೆ ಕೊಡಬೇಕಾಗಿತ್ತು, ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದೇನು ಅಂದರೆ ನಮಗೆ ರಕ್ತದಾನಿಗಳಿಗೆ ಎನಿ ಟೈಮ್ ಯಾವಾಗಾದರೂ ನಮಗೆ ಕಾಲ್ ಬಂದು ನಾವು ಹೋಗಬೇಕಾಗತ್ತೆ ಬ್ಲಡ್ ಬ್ಯಾಂಕಿಗೆ. ಆ ಸಂದರ್ಭದಲ್ಲಿ ಅವತ್ತಿನ ದಿನ ನನಗೆ ಬರಲಿಲ್ಲ, ಇಲ್ಲಾಂದರೆ ನನಗೆ ಭಾಳ ಸಮಸ್ಯೆ ಆಗ್ತಿತ್ತು. ಸೊ ಹಾಗಾಗಿ ಪೊಲೀಸರಲ್ಲಿ ಒಂದು ಮನವಿ, ದಯವಿಟ್ಟು ಬೀಟ್ ಹಾಕಲಿ. ಆಮೇಲೆ 10-11 ಗಂಟೆ ಮೇಲೆ ಜನ ಓಡಾಡೋಣ, ದಯವಿಟ್ಟು ಎಲ್ಲೆಲ್ಲೋ ಕಟ್ಟೆ ಮೇಲೆಲ್ಲೋ ಕೂತಿರ್ತಾರೆ, ಅವ್ರನ್ನ ಕೇಳೋದ್ರಲ್ಲಿ ಭಾಳ ಅರ್ಥ ಇದೆ ಅನ್ಕೋತೀನಿ. ಅವ್ರ ಮನೆ ಬಿಟ್ಟು ಬೇರೆ ಎಲ್ಲೋ ಬಂದು ಕಟ್ಟೆ ಮೇಲೆ ಕೂತಿರ್ತಾರೆ, ಅವ್ರಿಗೆ ಕೇಳ್ದ ಅಂದರೆ ನಾವು ವಾಕಿಂಗ್ ಬಂದ್ವಿ ಅಂತಾರೆ. ಸೊ ಈ ಸುರಕ್ಷತೆ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಮನವಿ ಏನು ಅಂದರೆ ಮುಂದಿನ ದಿನಗಳಲ್ಲಿ ಇದೇನು ಏನು
ಪೆಟ್ರೋಲ್ ಅಂತಲೇ ನಾವು ಒಂದು ದೊಡ್ಡ ಇಶ್ಯೂ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಬೈಕು ಕದಿಬೋದು, ಮನೆಗೆ ಬಂದು ಕಳ್ತನ ಮಾಡ್ಬೋದು. ಇವರೇ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹೌದಾ? ಯಾಕಂದ್ರೆ ಧೈರ್ಯವಾಗಿ ಅವ್ರು ಮನೆಗೆ ಬಂದು ನಿಂತು ಕದೀತಾರೆ ಅನ್ಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ಮನೆಗೆ ಬಂದು ಬಾಗಿಲು ಹೊಡಿಬೋದು, ಯಾರು ಕೇಳಲ್ಲ. ಯಾಕಂದ್ರೆ ಸಿ ಸಿ ಕ್ಯಾಮ್ರಾಗೆ ಅವ್ರಿಗೇನು ಹೆದರಿಕೆನೇ ಇಲ್ಲ. ಆ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ರು. ಆದ್ದರಿಂದ ಇದನ್ನು ರಕ್ಷಣೆ ಕೊಡಬೇಕಾಗಿ, ಆ ಬೀಟನ್ನು ಹೆಚ್ಚಿಗೆ ಮಾಡಬೇಕಾಗಿ ಇದ್ರ ಮೂಲಕ, ರಿಪಬ್ಲಿಕ್ ಚಾನಲ್ ಮೂಲಕ ನಾನು ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದೇನೆ. ಏನು ಇದಿಷ್ಟು ಅನಿಲ್ ಬಾಳಂಗರವರ ಮಾತಾಗಿತ್ತು. ಅವ್ರು ನಿಜಕ್ಕೆ ಹೇಳ್ತಿರುವಂಥದ್ದು ಏನು, ಇದು ಪೆಟ್ರೋಲ್ ಇಟ್ಸ್ ಅ ಸ್ಮಾಲ್ ಇಶ್ಯೂ, ಇದು ಸಣ್ಣ ವಿಷಯ ಅಂತ ಕೈ ಬಿಡೋ ಆಗಿಲ್ಲ. ಮುಂದೆ ಇದೇ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ಬೈಕನ್ನು ಕದ್ಕೊಂಡು ಹೋಗುವಂತಹ ಪ್ರಯತ್ನ ಸಹಾಯ ಮಾಡ್ಬೋದು. ಯಾಕಂತಂದರೆ ಮನೆಯಲ್ಲಿ ನಾಯಿ ಇದೆ ಮತ್ತು ಸಿ ಸಿ ಕ್ಯಾಮ್ರಾ ಇದೆ. ಅಷ್ಟಾದರೂ ಆ ಕಳ್ಳರಿಗೆ ಭಯ ಇಲ್ಲ. ಆ ಕಳ್ಳರಿಗೆ ಭಯ ಮೂಡಿಸುವಲ್ಲಿ ಪೊಲೀಸ್ ಮುಂದಾಗಬೇಕು ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಇನ್ನೊಂದು ಎಲ್ಲೊಂದು ಕಡೆಗೇನು ಆ ಪೊಲೀಸರು ಸಹ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕು. ಪೊಲೀಸರು ಏನಾದರೂ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ ನಿಜಕ್ಕೂ ಇದು ಮತ್ತೆ ಈ ಪೆಟ್ರೋಲ್ ಕಳ್ಳರ ಒಂದು ಜಾಲ ಬೆಳೆಯೋದ್ರಲ್ಲಿ ಏನು ಡೌಟೇ ಇಲ್ಲ. ಅದ್ರ ಜೊತೆಗೆ ಮತ್ತೆ ಅವರು ಫೀಲ್ಡ್ಗೆ ಇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.